ಎಸ್ ಇವತ್ತು ಬ್ರೇಕಿಂಗ್ ನ್ಯೂಸ್ ಇದೆ. ಉಗ್ರರ ಕ್ಯಾಂಪ್ ಮೇಲೆ ಭಾರತದಿಂದ ಏರ್ ಸರ್ಜಿಕಲ್ ಸ್ಟ್ರೈಕ್ ನಡೆದಿದೆ. ಪುಲ್ವಾಮಾ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಸೇನೆ ಈ ದಾಳಿಯನ್ನ ನಡೆಸಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಮಧ್ಯರಾತ್ರಿ 3 ಗಂಟೆ ಸುಮಾರಿನಲ್ಲಿ ಒಂದು ಏರ್ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಜೈಷ್ ಉಗ್ರರ ಕ್ಯಾಂಪ್ ಮೇಲೆ ವಾಯು ದಾಳಿಯನ್ನ ನಡೆಸಲಾಗಿದೆ. ಜೈಷ್ ಅಡಗುದಾಣಗಳೇನಿದ್ದಾವೆ ಆ ಒಂದು ಬಾರ್ಡರ್ನಲ್ಲಿ, ಆ ಸೆಕ್ಟರ್ನಲ್ಲಿ, ಪುಲ್ವಾಮಾ ದಾಳಿಯ ಸೆಕ್ಟರ್ನಲ್ಲಿ ಜೈಷ್ ಅಡಗುದಾಣಗಳ ಮೇಲೆ 1,000 kg ಬಾಂಬ್ ಅನ್ನು ಹಾಕಲಾಗಿದೆ. ಗಡಿ ನಿಯಂತ್ರಣ ರೇಖೆಯಲ್ಲಿದ್ದಂತಹ ಈ ಜೈಷ್ ಉಗ್ರರ ಅಡಗುದಾಣಗಳು ಧ್ವಂಸವಾಗಿದ್ದಾವೆ. ನಸುಕಿನ ಜಾವ 3 ಗಂಟೆಯ ಸುಮಾರಿನಲ್ಲಿ ಈ ಒಂದು ಕಾರ್ಯಾಚರಣೆಯನ್ನು ನಡೆಸಲಾಗಿದೆ. ಸುಮಾರು 12 ಮಿರಾಜ್ 2000 ಯುದ್ಧ ವಿಮಾನಗಳು ಈ ಒಂದು ವಾಯು ದಾಳಿಯನ್ನ ನಡೆಸಿದ್ದಾವೆ. ಪಾಕಿಸ್ತಾನದ ಬಾಲ್ಕೋಟ್ನಲ್ಲಿ ವೈಮಾನಿಕ ದಾಳಿಯನ್ನ ನಡೆಸಿದ್ದಾವೆ. ಎಸ್, ಇದು ಪುಲ್ವಾಮಾ ದಾಳಿಯ ಪ್ರತೀಕಾರವಾಗಿ ಭಾರತ ತೆಗೆದುಕೊಂಡಿರುವಂತಹ ದಿಟ್ಟ ನಿರ್ಧಾರ. ಭಾರತೀಯ ಸೇನೆ ಮಾಡಿರುವಂತಹ ಏರ್ ಸರ್ಜಿಕಲ್ ಸ್ಟ್ರೈಕ್ ಬೆಳಗಿನ ಜಾವ 3:30 ಸುಮಾರಿಗೆ ಈ ಒಂದು ಏರ್ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಭಾರತೀಯ ಸೇನೆ ನಡೆಸಿದೆ. ಭಾರತೀಯ ಸೇನೆಯ ದಾಳಿಯನ್ನ ಪಾಕ್ ಕೂಡ ಒಪ್ಪಿಕೊಂಡಿದೆ. ಅದರ ಬಗ್ಗೆ ಟ್ವೀಟ್ ಅನ್ನು ಕೂಡ ಮಾಡಿರುವಂಥದ್ದು. ಎಸ್, ಒಂದು ಕಡೆ ಯಾವಾಗ ಪ್ರತೀಕಾರ ಅನ್ನುವಂಥ ಪ್ರಶ್ನೆ ಇಡೀ ಭಾರತೀಯರಿಂದ ಬರ್ತಾ ಇತ್ತು, ಆದರೆ ಅದಕ್ಕೆ ಉತ್ತರವನ್ನ ಇದೀಗ ಭಾರತೀಯ ಸೇನೆ ಕೊಟ್ಟಿದೆ. ಸುಮಾರು 12 ಮಿರಾಜ್ 2000 ಯುದ್ಧ ವಿಮಾನಗಳ ಮುಖಾಂತರ ವಾಯುಪಡೆ ದಾಳಿಯನ್ನ ನಡೆಸಿದೆ. ಈ ಭಾಗದಲ್ಲಿ ನಸುಕಿನ ಜಾವ 3:30 ಸುಮಾರಿನಲ್ಲಿ ಪಾಕಿಸ್ತಾನದ ಬಾಲ್ಕೋಟ್ ಗಡಿ ಪ್ರದೇಶ ಏನಿದೆ ಅದರ ಮೇಲೆ ವೈಮಾನಿಕ ದಾಳಿಯನ್ನು ನಡೆಸಲಾಗಿದೆ. ಆ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೀವೀಗ ನೋಡ್ತಾ ಇದ್ದೀರಿ. ನಸುಕಿನ ಜಾವ 3:30 ಸುಮಾರಿನಲ್ಲಿ ಪುಲ್ವಾಮಾ ದಾಳಿಗೆ ಭಾರತದಿಂದ ಪ್ರತೀಕಾರ ತೀರಿಸಿಕೊಳ್ಳಲಾಗಿರುವಂಥದ್ದು. ಸುಮಾರು 1,000 kg ಬಾಂಬ್ ಅನ್ನ ಆ ಒಂದು ಅಡಗುದಾಣಗಳ ಮೇಲೆ ಸ್ಫೋಟಿಸಲಾಗಿದೆ. ಉಗ್ರರ ಕ್ಯಾಂಪ್ಗಳ ಮೇಲೆ ಏನು ಭಾರತದ ಮೇಲೆ ಉಗ್ರರು ಅಟ್ಯಾಕ್ ಮಾಡ್ತಾ ಇದ್ರು, ಪದೇ ಪದೇ ಅಪ್ರಚೋದಿತ ದಾಳಿಗಳನ್ನು ನಡೆಸ್ತಾ ಇದ್ರು. ಹಾಗೆಯೇ ಉಗ್ರರನ್ನ ತಯಾರು ಮಾಡಿ ಭಾರತಕ್ಕೆ ಛೂ ಬಿಡ್ತಾ ಇದ್ರು. ಸೊ ಆ ಒಂದು ಅಡಗುದಾಣಗಳೇನಿದ್ದಾವೆ ಆ ಒಂದು ಅಡಗುದಾಣಗಳ ಮೇಲೆ ಈ ಒಂದು ಏರ್ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಭಾರತೀಯ ಸೇನೆ ನಡೆಸಿದೆ. ಸೊ ಅದು ಯಶಸ್ವಿ ಆಗಿದೆ ಕೂಡ. ಎಸ್, ನೀವು ಗಮನಿಸ್ತಾ ಇದ್ದೀರಿ. ಬಹುಶಃ ನೀವು ಉರಿ ಸಿನಿಮಾನ ಗಮನಿಸಿದ್ರೆ ನೋಡಿದ್ರೆ ಈ ಒಂದು ಟೆಕ್ನಿಕಲ್ ಯಾವ ರೀತಿ ಇರುತ್ತೆ ಏರ್ ಸರ್ಜಿಕಲ್ ಸ್ಟ್ರೈಕ್ ಅನ್ನುವಂಥದ್ದು ಗೊತ್ತಾಗುತ್ತೆ. ಅದೇ ಮಾದರಿಯಲ್ಲಿ ಇದೀಗ ಭಾರತೀಯ ಸೇನೆ ನಡೆಸಿರುವಂಥದ್ದು. ಬಹುಶಃ ಈ ಒಂದು ದಾಳಿ ಪುಲ್ವಾಮಾದಲ್ಲಿ ಏನು ದಾಳಿ ನಡೆದಿತ್ತು, ಪುಲ್ವಾಮಾ ದಾಳಿ ಮಾಡಿದ್ರು ಭಾರತೀಯ ಯೋಧರ ಮೇಲೆ, ಅದಕ್ಕೆ ಪ್ರತೀಕಾರವಾಗಿ ಭಾರತೀಯ ಸೇನೆ ತೆಗೆದುಕೊಂಡಿರುವಂತಹ ಮೊದಲ ನಿರ್ಧಾರ ಇದು. ಎಸ್, ಆ ಒಂದು ಬಾಂಬರ್ ಆಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಿ. ಆ ಅಡಗುದಾಣಗಳೇನಿದ್ದಾವೆ ಅದರ ಮೇಲೆ ಬಾಂಬ್ ಸ್ಫೋಟಿಸಲಾಗಿರುವಂಥದ್ದು. ಎಸ್, ಇದು ಇವತ್ತು ಬೆಳಗಿನ ಜಾವ ನಸುಕಿನ ಜಾವ 3:30 ಸುಮಾರಿನಲ್ಲಿ ಜೈಷ್ ಉಗ್ರರ ಕ್ಯಾಂಪ್ಗಳ ಮೇಲೆ ವಾಯುಪಡೆ ದಾಳಿಯನ್ನ ನಡೆಸಿದೆ. ಅಡಗುದಾಣಗಳ ಮೇಲೆ 1,000 kg ಬಾಂಬ್ ಅನ್ನ ಸ್ಫೋಟಿಸಲಾಗಿದೆ. ಗಡಿ ನಿಯಂತ್ರಣ ರೇಖೆಯಲ್ಲಿದ್ದಂತಹ ಈ ಒಂದು ಉಗ್ರರ ಅಡಗುದಾಣಗಳು ನಸುಕಿನ ಜಾವ 3:30ರಲ್ಲಿ ಈ ಒಂದು ಕಾರ್ಯಾಚರಣೆಯನ್ನ ನಡೆಸಲಾಗಿದೆ. ಪುಲ್ವಾಮಾ ದಾಳಿಯ ನಂತರ ಯಾವಾಗ ಪ್ರತೀಕಾರ ಅನ್ನುವಂಥ ಪ್ರಶ್ನೆ ಕೇಳಿಬರ್ತಾ ಇತ್ತು. ಪ್ರಧಾನಿಗಳು ಕೂಡ ಹೇಳ್ತಾ ಇದ್ರು ಇದಕ್ಕೆ ಪಕ್ಕಾ ನಾವು ಸೇಡನ್ನು ತೀರಿಸ್ಕೊಳ್ತೀವಿ, ಜೊತೆಗೆ ಒಬ್ಬ ಉಗ್ರರನ್ನು ಕೂಡ ಬಿಡೋದಿಲ್ಲ. ಸೊ ಇದಕ್ಕೆ ದಾಳಿಯ ಮುಖಾಂತರ ಉತ್ತರವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಎಸ್, ಇದೀಗ ಭಾರತೀಯ ವಾಯುಸೇನೆಗೆ, ಭಾರತೀಯ ಸೇನೆಗೆ ಇಡೀ ಸ್ವತಂತ್ರವನ್ನು ಕೂಡ ಅವತ್ತಿನಿಂದನೇ ಕೊಡಲಾಗಿತ್ತು. ಇದೀಗ ಮೊದಲ ಹಂತವಾಗಿ ಈ ಒಂದು ಸೇಡನ್ನ, ಪ್ರತೀಕಾರವನ್ನ ಭಾರತೀಯ ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ದೆಹಲಿ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸ್ವಾತಿ, ಮೊದಲ ಜಯ, ಪುಲ್ವಾಮಾ ದಾಳಿಗೆ ಭಾರತದಿಂದ ಮೊದಲ ಪ್ರತೀಕಾರ ತೀರಿಸಿಕೊಳ್ಳಲಾಗಿದೆ. ಹೆಚ್ಚಿನ ಮಾಹಿತಿ ಏನಿದೆ ಸ್ವಾತಿ ಇದ್ರ ಬಗ್ಗೆ? ಗುರುಪ್ರಸಾದ್, ಪುಲ್ವಾಮಾದಲ್ಲಿ ಆದಂತಹ ಆ ಒಂದು ದುರಂತದಿಂದ ಬೆಚ್ಚಿ ಬಿದ್ದಂತಹ ಭಾರತ ಪಾಕ್ಗೆ ತಿರುಗೇಟನ್ನ ನೀಡಬೇಕು ಅನ್ನುವಂತಹ ನಿರ್ಧಾರವನ್ನ ಮಾಡುತ್ತೆ. ಹಾಗಾಗಿ ಪಾಕ್ ಬಳಿ ಈಗ ನಮ್ಮ ನ್ಯೂಕ್ಲಿಯರ್ ಸ್ಯಾಂಕ್ಷನ್ ಇದ್ರೂ ಕೂಡ ಅದನ್ನ ಬಳಸೋದಕ್ಕೆ ಸಾಧ್ಯವಾಗೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಯುದ್ಧ ವಿಮಾನಗಳ ದಾಳಿ ಮಾಡಬೇಕು ಅನ್ನುವಂತಹ ನಿರ್ಧಾರಕ್ಕೆ ಭಾರತ ಹೊರಡುತ್ತೆ. ಇವತ್ತು ಬೆಳಗಿನ ಜಾವ ಸರಿಸುಮಾರು 3:30 ಅಷ್ಟೊತ್ತಿಗೆ 12 ಮಿರಾಜ್ 2000 ಅನ್ನುವಂತಹ ಯುದ್ಧ ವಿಮಾನಗಳನ್ನ ಪಾಕಿಸ್ತಾನ ಆಕ್ಯುಪೈಡ್ ಆಗಿರುವಂತಹ ಕಾಶ್ಮೀರದ ಒಂದು ಭಾಗಕ್ಕೆ ಮತ್ತು ಪಾಕಿಸ್ತಾನದ ಮುಜಾಫರ್ ನಗರ್ ಅನ್ನುವಂತಹ ಪ್ರದೇಶಕ್ಕೆ ಮತ್ತು ಬಾಗಲಾಕೋಟ್ ಅನ್ನುವಂತಹ ಒಂದು ಪ್ರದೇಶಕ್ಕೆ ಈ ಒಂದು ಮಿರಾಜ್ 2012 ಜೆಟ್ ಏರ್ ಕ್ರಾಫ್ಟ್ ಅಲ್ಲಿಗೆ ಹೋಗಿ ತಲುಪುತ್ತೆ. ಅಲ್ಲಿ ಇರುವಂತಹ ಜೈಷಿ ಮೊಹಮ್ಮದ್ ಕ್ಯಾಂಪ್ಗಳ ಒಂದಿಷ್ಟು ಕಾಂಪ್ಲೆಕ್ಸ್ ಗಳಾಗಿರಬಹುದು ಮತ್ತು ಅವರು ಆಪರೇಟ್ ಮಾಡ್ತಿದ್ದಂತಹ ಒಂದಿಷ್ಟು ವಾರ್ ರೂಮ್ಗಳು ಮತ್ತು ಅವರ ಬಳಿ ಇದ್ದಂತಹ ಒಂದಿಷ್ಟು ಬಾಂಬ್ ಗಳನ್ನ ಸ್ಟೋರ್ ಮಾಡಿದಂತಹ ಸ್ಟೋರೇಜ್ ರೂಮ್ ಗಳಾಗಿರಬಹುದು, ಇದರ ಮೇಲೆ ನೇರವಾಗಿ ದಾಳಿಯನ್ನ ನಡೆಸುವಂತಹ ಮತ್ತು ಯಶಸ್ವಿ ಕೂಡ ಆಗತ್ತೆ. ಆದ್ರೆ ಈಗ ಪಾಕ್ ಇಂದ ಬರ್ತಿರುವಂತಹ ಒಂದು ಆರೋಪ ಏನು ಅಂತಂದ್ರೆ ಭಾರತ ಪಾಕಿಸ್ತಾನದ ಮೇಲೆ ದಾಳಿಯನ್ನ ನಡೆಸಿದೆ. ಆದ್ರೆ ಪಾಕಿಸ್ತಾನದ ಬಳಿ ಇರುವಂತಹ F-16 ಅನ್ನುವಂತಹ ಒಂದು ನ್ಯೂಕ್ಲಿಯರ್ ಜೆಟ್ ವಿಮಾನವನ್ನ ನಾವು ಹಾರಿಸ್ತೀವಿ ಅಂತ ಹೇಳಿದ ತಕ್ಷಣ ಭಾರತ ಭಯಪಟ್ಟು ಭಾರತಕ್ಕೆ ವಾಪಸ್ ಜೆಟ್ ವಿಮಾನಗಳು ಅಂತ. ಆದ್ರೆ ಇದು ಶುದ್ಧ ಸುಳ್ಳು.
ಭಾರತ ನಡೆಸಿದಂತಹ ಈ ಒಂದು ದಾಳಿಯಲ್ಲಿ ಅತ್ಯಂತ ಯಶಸ್ವಿಯಾಗಿದೆ ಅಂತಾನೆ ಹೇಳಬಹುದು. ಪಾಕಿಸ್ತಾನಕ್ಕೆ ಮತ್ತು ಮುಜಾಫರ್ ನಗರ್ಗೆ, ಬಗ್ಲಾಕೋಟಿಗೆ ಮತ್ತು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರದಲ್ಲಿ ಇರುವಂತಹ ಒಂದಿಷ್ಟು ಈ ಜೈಷ್ ಇ ಮೊಹಮ್ಮದ್ ಕಾಂಪ್ಲೆಕ್ಸ್ ಗಳನ್ನ ಸುಟ್ಟು ಭಸ್ಮ ಮಾಡುವಲ್ಲಿ ಭಾರತ ಈಗಾಗಲೇ ಯಶಸ್ವಿಯಾಗಿದೆ ಅಂತ ಹೇಳಬಹುದು. ಗುರುಪ್ರಸಾದ್, ಓಕೆ, ಸೊ ಈಗ ಏನು ಭಾರತೀಯ ಸೇನೆ ಜೊತೆಗೆ ವಾಯುಪಡೆ ಈ ಒಂದು ದಾಳಿಯನ್ನು ನಡೆಸಿದೆ. ಸೊ 3:30 ಸುಮಾರಿನಲ್ಲಿ ಏನೋ ಉಗ್ರರ ಅಡಗುದಾಣಗಳು, ಎಷ್ಟು ಅಡಗುದಾಣಗಳನ್ನ ಕೇಂದ್ರೀಕರಿಸಿ ಗುರಿಯಾಗಿರಿಸಿ ಈ ಒಂದು ದಾಳಿಯನ್ನು ನಡೆಸಲಾಗಿದೆ ಸ್ವಾತಿ, ಅದರ ಬಗ್ಗೆ ಏನಾದರೂ ಮಾಹಿತಿ ಲಭ್ಯ ಆಗಿದೆಯಾ ಅಂತ? ಗುರುಪ್ರಸಾದ್, ಸದ್ಯಕ್ಕೆ ಭಾರತ ಸರ್ಕಾರದಿಂದ ಯಾವುದೇ ಮಾಹಿತಿ ಲಭ್ಯ ಆಗಿಲ್ಲ. ಆದ್ರೆ ನನಗೆ ಇರುವಂತಹ ಸೋರ್ಸ್ ಇಂದ ಬರ್ತಿರುವಂತಹ ಮಾಹಿತಿ ಪ್ರಕಾರ ಸರಿಸುಮಾರು 15 ಕಾಂಪ್ಲೆಕ್ಸ್ ಗಳನ್ನ ಈಗ ಶ್ರೀನಗರದಲ್ಲಿ ಲೊಕೇಟ್ ಮಾಡಲಾಗಿದೆ ಮತ್ತು ಮುಜಾಫರ್ ನಗರ್ ಮತ್ತು ಬಗ್ಲಾಕೋಟ್ ನಲ್ಲಿ ಸರಿಸುಮಾರು 10 ಕಾಂಪ್ಲೆಕ್ಸ್ ಗಳನ್ನ ಈ ಜೈಷ್ ಇ ಮೊಹಮ್ಮದ್ ಅವರು ಇರುವಂತಹ ಕ್ಯಾಂಪ್ ಗಳ ಮೇಲೆ ದಾಳಿ ನಡೆಸಲಾಗಿದೆ. ಸೊ ಅಂದಾಜು ನನ್ನ ಪ್ರಕಾರ 20 ರಿಂದ 30 ಈ ರೀತಿಯಾದಂತಹ ಕ್ಯಾಂಪ್ ಗಳ ಮೇಲೆ ನೇರವಾಗಿ ದಾಳಿಯನ್ನ ನಡೆಸಿದ್ದಾರೆ. ಅದಕ್ಕೆ ಬಳಸಿಕೊಂಡಿರುವಂತದ್ದು 12 ಮಿರಾಜ್ 2000 ಈ ಒಂದು ಯುದ್ಧ ವಿಮಾನವನ್ನ. ಒಂದೇ ಬಾರಿ ದಾಳಿಯನ್ನ ನಡೆಸಿಲ್ಲ. ಸರಿಸುಮಾರು 3:30 ರಿಂದ 6:30 ತನಕ ಭಾರತದ ಈ ಒಂದು ಯುದ್ಧ ವಿಮಾನಗಳು ಮರಳಿ ಭಾರತಕ್ಕೆ ವಾಪಸ್ ಬಂದಿರುವಂತದ್ದು, ಅಲ್ಲಿ ಆಕಾಶದಲ್ಲಿ ರೀಫ್ಯೂಯಲ್ ಮಾಡ್ಕೊಂಡಿರುವಂತದ್ದು, ಎಲೆಕ್ಟ್ರಾನಿಕ್ ಇಂಟೆಲಿಜೆನ್ಸ್ ಅನ್ನ ಬಳಸಿರುವಂತದ್ದು, ಮತ್ತೆ ಮರಳಿ ಹೋಗಿ ದಾಳಿಯನ್ನ ಮಾಡಿರುವಂತದ್ದು. ಸೊ ಯಥಾ ಪ್ರಕಾರ ಪಾಕಿಗೆ ಯಾವುದೇ ರೀತಿಯಾದಂತಹ ರಿಯಾಕ್ಟ್ ಮಾಡೋದಿಕ್ಕೂ ಕೂಡ ಸಮಯವನ್ನ ನೀಡದೆ ಪದೇ ಪದೇ ಹೋಗಿ ಈ ಒಂದು ದಾಳಿಯನ್ನ ಸರಿಸುಮಾರು 5 ರಿಂದ 6 ಬಾರಿ ದಾಳಿಯನ್ನ ನಡೆಸಿರುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂತದ್ದು. ಸೊ ಹಾಗಾಗಿ ಸರಿಸುಮಾರು 20 ರಿಂದ 30 ಕ್ಯಾಂಪ್ಗಳ ಮೇಲೆ 12 ಮಿರಾಜ್ 2000 ಈ ಯುದ್ಧ ವಿಮಾನಗಳು ದಾಳಿ ನಡೆಸಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಗುರುಪ್ರಸಾದ್, ಓಕೆ ಸ್ವಾತಿ, ಈಗ ಏನು ಪುಲ್ವಾಮಾ ಸೆಕ್ಟರ್ ಏನು ದಾಳಿ ನಡೆದಿತ್ತು, ಪುಲ್ವಾಮಾ ಜಿಲ್ಲೆ, ಸೊ ಅಲ್ಲಿಂದ ಈ ಒಂದು ಕಾಶ್ಮೀರ, ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ, ಸೊ ಆ ಒಂದು ಸ್ಥಳದಿಂದ ಸೊ ಈಗ ಏನು ಏರ್ ಸರ್ಜಿಕಲ್ ಸ್ಟ್ರೈಕ್ ನಡೆದಿದೆ ಆ ಜಾಗ ಎಷ್ಟು ದೂರ ಇದೆ? ಸೊ ಅಂದ್ರೆ ಆ ಒಂದು ಗಡಿ ತಾಣಗಳ ಮೇಲೆ ಉಗ್ರರ ಏನು ನೀವು ಹೇಳಿದಾಗೆ ಆ ಒಂದು ಅಡಗುತಾಣಗಳಿದ್ವು, ಸೊ ಅದೆಲ್ಲವನ್ನು ಕೂಡ ಧ್ವಂಸಗೊಳಿಸಲಾಗಿದೆ ಅನ್ನುವಂಥದ್ದು. ಹಾಗಾಗಿ ಸೊ ಎಷ್ಟು ಡಿಸ್ಟೆನ್ಸ್ ಇರಬಹುದು ಅಲ್ಲಿಂದ ಅಲ್ಲಿಗೆ ಅಂತ? ಗುರುಪ್ರಸಾದ್, ಈಗ ಪುಲ್ವಾಮಾ ಇರುವಂತದ್ದು ಜಮ್ಮು ಮತ್ತು ಶ್ರೀನಗರದ ಹೈವೇ. ತೆರಳ್ತಿರ್ಬೇಕಾದ್ರೆ ನಡೆದಂತಹ ಘಟನೆ ಇದು. ಇಲ್ಲಿಂದ ನಾವು ಗುಲ್ಮೋರ್ ಅನ್ನುವಂತಹ ಒಂದು ಪ್ರದೇಶಕ್ಕೆ ಹೋಗ್ಬೇಕಾಗತ್ತೆ. ಅದರ ನಂತರ ಉರಿ ಅನ್ನುವಂತಹ ಪ್ರದೇಶ ಬರುತ್ತೆ. ಯಾವಾಗ ಹೋದ ವರ್ಷ ಸರ್ಜಿಕಲ್ ಸ್ಟ್ರೈಕ್ ಭಾರತ ಸೇನೆ ನಡೆಸಿದ್ದು, ತದನಂತರದಲ್ಲಿ ಸಿಗುವಂತದ್ದೇ ಪಾಕ್ ಆಕ್ಯುಪೈಡ್ ಕಾಶ್ಮೀರ್. ಅದಾದ ಮೇಲೆ ಗಡಿಯನ್ನ ದಾಟಿ ನಾವು ಇಂಟರ್ನ್ಯಾಷನಲ್ ಬಾರ್ಡರ್ ಅನ್ನ ದಾಟಿ ಹೋದ ನಂತರ ಸಿಗುವಂತದ್ದು ನಮಗೆ ಮುಜಾಫರ್ ನಗರ್ ಮತ್ತು ಬಗ್ಲಾಕೋಟ್. ಸೊ ಸರಿಸುಮಾರು 100 ಕಿಲೋಮೀಟರ್ ಅಂತಷ್ಟು ಅಂತರ ಇರುವಂತಹ ಪ್ರದೇಶ ಇದು. ಸೊ ಪುಲ್ವಾಮಾದಲ್ಲಿ ಹೇಗೆ LOC ಯನ್ನ ದಾಟಿ ಇಲ್ಲೇ ನಮ್ಮ ಭಾರತದಲ್ಲೇ ಇದ್ದಂತಹ ಈ ಒಂದಿಷ್ಟು ಜೈಷ್ ಇ ಮೊಹಮ್ಮದ್ನ ಒಂದಿಷ್ಟು ಕ್ಯಾಂಪ್ಗಳ ಉಗ್ರರು ಏನು ದಾಳಿ ಮಾಡಿದ್ರು, ಅಲ್ಲಿಂದ ಸರಿಸುಮಾರು 100 ಕಿಲೋಮೀಟರ್ ದೂರದಲ್ಲಿ ಈ ಒಂದು ದಾಳಿ ನಡೆದಿದೆ ಅಂತಾನೆ ಹೇಳಬಹುದು. ಕೇವಲ 100 ಕಿಲೋಮೀಟರ್ ದೂರದಲ್ಲಿ ಏನು ನಮ್ಮ ಇಂಟರ್ನ್ಯಾಷನಲ್ ಬಾರ್ಡರ್ ಇದೆ, ಬಾರ್ಡರ್ ಆದ ತಕ್ಷಣವೇ ಇರುವಂತಹ ಜೈಷ್ ಇ ಮೊಹಮ್ಮದ್ ಮತ್ತು ಬೇರೆ ಉಗ್ರ ಸಂಘಟನೆಗಳನ್ನ ಗುರುತಿಸಿ ಭಾರತ ಸೇನೆ ಮತ್ತು ವಾಯುಸೇನೆ ಈ ಒಂದು ಯುದ್ಧ ವಿಮಾನಗಳನ್ನ ಕಳಿಸಿರುವಂತದ್ದು ನಿಜವಾಗ್ಲೂ ಒಂದು ಶ್ಲಾಘನೀಯ ಕೆಲಸ ಅಂತ ಹೇಳಬಹುದು. ಗುರುಪ್ರಸಾದ್, ಓಕೆ, ಥ್ಯಾಂಕ್ ಯು ಸ್ವಾತಿ ತಮ್ಮೆಲ್ಲ ಮಾಹಿತಿಗೆ. ಎಸ್, ಉಗ್ರರ ಕ್ಯಾಂಪ್ ಮೇಲೆ 1000 kgಯ ಸುಮಾರು 10 ಬಾಂಬ್ ದಾಳಿಯನ್ನು ನಡೆಸಲಾಗಿದೆ. ಇದು ಪುಲ್ವಾಮಾ ದಾಳಿಗೆ ಪ್ರತೀಕಾರವನ್ನು ತೀರಿಸಿಕೊಂಡಿದ್ದಾರೆ. ಏನು ಜೈಷ್ ಉಗ್ರರ ಅಡಗುದಾಣಗಳಿತ್ತು, ಸುಮಾರು 15 ಕ್ಯಾಂಪ್ಗಳನ್ನು ಇದೀಗ ಧ್ವಂಸ ಮಾಡಲಾಗಿದೆ ಭಾರತೀಯ ವಾಯುಪಡೆಯಿಂದ. ಪುಲ್ವಾಮಾ ದಾಳಿಗೆ ಭಾರತದಿಂದ ಪ್ರತೀಕಾರ, ಈ ಒಂದು ಮೊದಲ ಹಂತದ ಪ್ರತೀಕಾರ. ಇನ್ನು ಸುಮ್ಮನೆ ನಿದ್ರಿಸುವಂತಹ ಪ್ರಶ್ನೆನೇ ಇಲ್ಲ, ಸುಮ್ಮನೆ ಇರುವಂತಹ ಮಾತೇ ಇಲ್ಲ. ಯಾಕೆಂದರೆ ಈಗಾಗಲೇ ಎಲ್ಲ ಸರ್ವ ಸ್ವತಂತ್ರವನ್ನು ನೀಡಲಾಗಿದೆ ಭಾರತೀಯ ಸೇನೆಗೆ. ಸೊ ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ ಅನ್ನುವಂಥದ್ದು. ಆದರೆ ಪಾಕ್ ಪದೇ ಪದೇ ಇಂತಹ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದೆ. ಭಾರತ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ತಾ ಇದೆ. ಸಾಕ್ಷಿ ಕೇಳುತ್ತೆ ಈ ಒಂದು ಪುಲ್ವಾಮಾ ದಾಳಿಗೆ, ಆದರೆ ಸಾಕ್ಷಿ ಪ್ರತ್ಯೇಕವಾಗಿ ಕೊಡಬೇಕಾದಂತಹ ಅಗತ್ಯ ಇಲ್ಲ. ಯಾಕೆಂದರೆ ಪಾಕ್ನ ಪ್ರಧಾನಿ ಇಮ್ರಾನ್ ಖಾನ್ ಮಾತನಾಡ್ತಾ ಹೇಳಿದ್ರು ಆ ಸಂದರ್ಭದಲ್ಲಿ, ನಾವು ಕೂಡ ಸಿದ್ಧವಾಗೇ ಇದ್ದೀವಿ ಭಾರತ ಏನಾದರೂ ನಮ್ಮ ಮೇಲೆ ದಾಳಿ ಮಾಡಿದ್ರೆ ಅಂತ. ಎಸ್, ಹಾಗಿದ ಮೇಲೆ ಭಾರತ ಸಿದ್ಧವಾಗೇ ಇದೆ. ಈ ದಾಳಿಯನ್ನು ಉಗ್ರರ ಮೇಲೆ ನಡೆಸೋದ್ರ ಮುಖಾಂತರ ಪಾಕಿಸ್ತಾನಕ್ಕೆ ತಕ್ಕ ಬುದ್ಧಿಯನ್ನು ಕಲಿಸೋದಕ್ಕೆ ಇಡೀ ವಿಶ್ವವೇ ಸಜ್ಜಾಗಿದೆ ಅನ್ನುವಂಥದ್ದಾದರೆ ಇನ್ನು ಪಾಕಿಸ್ತಾನ ಯಾವ ಲೆಕ್ಕ ಅನ್ನುವಂಥದ್ದು. ಉಗ್ರರ ಕ್ಯಾಂಪ್ ಮೇಲೆ ಭಾರತದಿಂದ ಈ ಏರ್ ಸರ್ಜಿಕಲ್ ಸ್ಟ್ರೈಕ್ ನಡೆದಿದೆ. 12 ಮಿರಾಜ್ 2000 ಯುದ್ಧ ವಿಮಾನಗಳು, ಯುದ್ಧಕ್ಕೆ ಅಂತಾನೆ ಮೀಸಲಿಟ್ಟಂತಹ ಮಿರಾಜ್ ಯುದ್ಧ ವಿಮಾನಗಳು ಈ ಒಂದು ದಾಳಿಯನ್ನ ನಡೆಸಿದ್ದಾವೆ. Achievement for the country, but then this is just a beginning. Pakistan should understand this. About 12 Mirage 2000 Indian fighter jets
today morning at 3:30 a.m. struck Pakistan, went deep into POK, right up to Balakot and Muzaffarabad, and bombed the terror camps of Jaish-e-Mohammed. They have completely destroyed these terror camps. Just imagine these 12 Mirage aircrafts going with that thunder and bombing these terror camps, destroying them, putting about 1,000 kilograms of ammunition. What big destruction it might have caused. And the aircrafts have done, and they've come back. You see, these kinds of airstrikes into POK are just a beginning for Pakistan. And Pakistan should be careful, and it should definitely be prepared for something big, because India is going to crush you down and hammer down Pakistan in a very, very big manner very soon. Big achievement for the country, but then this is just a beginning. Pakistan should understand this. About 12 Mirage 2000 Indian fighter jets today morning at 3:30 a.m. struck Pakistan, went deep into POK, right up to Balakot and Muzaffarabad, and bombed the terror camps of Jaish-e-Mohammed. They have completely destroyed these terror camps. Just imagine these 12 Mirage aircrafts going with that thunder and bombing these terror camps, destroying them, putting about 1,000 kilograms of ammunition. What big destruction.